ಸೃಷ್ಟಿಯ ಒಡೆಯನಿಗೆ ನನ್ನ ದೀನ ಪ್ರಾರ್ಥನೆ, ತ್ರೈಕ ದೇವನಿಗೆ ನಿನ್ನ ಸೃಷ್ಟಿಯ ಆರಾಧನೆ. ಎನ್ನ ಹೃದಯವು ಆಡಿದೆ ದೇವ ನಿನ್ನ ಮಹಿಮೆಯ ಸಾರುವ ಗಾನ. ಎನ್ನ ಹೃದಯವು ಆಡಿದೆ ದೇವ ನಿನ್ನ ಮಹಿಮೆಯ ಸಾರುವ ಗಾನ. ಸೃಷ್ಟಿಯ ಒಡೆಯನಿಗೆ ನನ್ನ ದೀನ ಪ್ರಾರ್ಥನೆ, ತ್ರೈಕ ದೇವನಿಗೆ ನಿನ್ನ ಸೃಷ್ಟಿಯ ಆರಾಧನೆ. ಭುವಿಯನ್ನು ಆಡುವ ಮಾನವ ಕೋಟಿಯನ್ನು ನಿನ್ನ ರೂಪದಿ ನಿರ್ಮಿಸಿ ನೀಡಿದೆ ಸಮಸ್ತವನ್ನು. ಭುವಿಯನ್ನು ಆಡುವ ಮಾನವ ಕೋಟಿಯನ್ನು ನಿನ್ನ ರೂಪದಿ ನಿರ್ಮಿಸಿ ನೀಡಿದೆ ಸಮಸ್ತವನ್ನು. ನಿನ್ನ ಸೃಷ್ಟಿಗಳೊಡನೆ ಸೇರುತ್ತಾಡುವೆನು, ನಿನ್ನ ಸೃಷ್ಟಿಗಳೊಡನೆ ಸೇರುತ್ತಾಡುವೆನು. ದೇವ ನಿನ್ನ ಮಹಿಮೆಯ ಸಾರುವ ಗಾನವನು, ದೇವ ನಿನ್ನ ಮಹಿಮೆಯ ಸಾರುವ ಗಾನವನು. ಪ್ರಿಯರೇ, ಇಂದಿನ ದಿವ್ಯ ಬಲಿ ಪೂಜೆಯನ್ನು ಮೃತರಾದ ಬೆನೆಡಿಕ್ಟ್ ಅಂಬ್ರೋಸ್ ಅವರ ಆತ್ಮಶಾಂತಿಗಾಗಿ ಒಂದು ವಿಶೇಷವಾಗಿ ನಮ್ಮ ಸಹೋದರ ಜೆರೋಮ್ ರಾಡ್ರಿಗಸ್ ಇವರ ಆತ್ಮಶಾಂತಿಗಾಗಿ ಈ ಬಲಿ ಪೂಜೆಯಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ಅವರ ಮರಣದಿಂದ ದುಃಖದಲ್ಲಿರುವಂತಹ ಅವರ ಕುಟುಂಬದವರಿಗಾಗಿಯೂ ಸಂತೈಸಲು ಹಾಗೂ ಅವರ ಸಕಲ ಪಾಪ ದೋಷಗಳನ್ನು ಕರ್ತರು ನಿವಾರಿಸಿ ಅವರಿಗೆ ಸ್ವರ್ಗೀಯ ಮನ್ನಣೆಯನ್ನು ದಯಪಾಲಿಸಲಿ ಎಂದು ಬಲಿ ಪೂಜೆಯಲ್ಲಿ ವಿಶೇಷವಾಗಿ ಪ್ರಾರ್ಥಿಸೋಣ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಸಾವನ್ನ ನೋಡದಂತಹ ಜೀವವಿಲ್ಲ. ಹುಟ್ಟಿನಿಂದಲೂ ಒಂದು ಸತ್ಯತೆಯನ್ನ ತಿಳಿದೇ ನಾವು ಈ ಭೂಮಿಗೆ ಬಂದಿರುತ್ತೇವೆ. ಹುಟ್ಟುವ ಸೂರ್ಯ ಮುಳುಗಲೇಬೇಕು, ಅರಳಿದ ಹೂವು ಬಾಡಲೇಬೇಕು. ಹಾಗೆಯೇ ಹುಟ್ಟಿದ ಜೀವ ಒಂದು ದಿನ ಭಗವಂತನ ಸನ್ನಿಧಾನವನ್ನ ಸೇರಲೇಬೇಕು. ಇಂದು ವಿಶೇಷವಾಗಿ ನಾವು ನೆನೆಸುತ್ತಿರುವಂತಹ ಜೆರೋಮ್ ರಾಡ್ರಿಗಸ್ ಇವರ ಜೀವನ ಕೂಡ ಹಾಗೆ ಪ್ರಭುವಿನಲ್ಲಿ ಉತ್ಥಾನ ಆಯಿತು. ಪ್ರಭುವಿನ ಇಚ್ಛೆಯಂತೆ ಅವರ ಜನ್ಮ ತಳೆದು ಪ್ರಭುವಿನಲ್ಲಿಗೆ ಅವರು ಹಿಂದಿರುಗಿ ಇಂದು 1 ವರ್ಷವಾಗಿದೆ. ಅವರ ಸ್ಮರಣೆಯಲ್ಲಿ ನಾವು ಅವರನ್ನು ನೆನೆಸಿ ಪ್ರಾರ್ಥಿಸುವಾಗ ಅವರು ದೇವರ ಸನ್ನಿಧಾನದಲ್ಲಿ ನಮಗಾಗಿ ವಿನಂತಿಸುತ್ತಿರ್ತಾರೆ. ದೇವರ ಪ್ರಸನ್ನತೆಯಲ್ಲಿ ನಮಗೋಸ್ಕರ ಬೇಡುವ ಒಬ್ಬ ಸಂತರಾಗಿದ್ದಾರೆ ಎಂಬುದನ್ನು ನಂಬಿ ವಿಶ್ವಾಸಿಸಿ ಅವರೊಂದಿಗೆ ಸೇರಿ ನಾವು ನಮ್ಮ ತ್ರಿಯೇಕ ದೇವರನ್ನ ಆರಾಧಿಸಲಿಕ್ಕೆ ಈ ಬಲಿಪೀಠದ ಸುತ್ತ ಹಸಿರಿದ್ದೇವೆ. ಬಲಿಪೂಜೆಯಲ್ಲಿ ನಮ್ಮನ್ನು ನಾವು ಯೋಗ್ಯ ರೀತಿಯಲ್ಲಿ ತೊಡಗಿಸಿಕೊಂಡು ಈ ನಮ್ಮ ಸಹೋದರನ ಪಾಪಗಳನ್ನು ದೇವರು ಮನ್ನಿಸಿ ಅವರಿಗೆ ನಿತ್ಯಾನಂದದ ಭಾಗ್ಯವನ್ನು ಕರುಣಿಸಿ ಅವರನ್ನು ಸದಾ ಅವರ ಆತ್ಮೀಯ ಶಿಷ್ಯನಾಗುವ ಭಾಗ್ಯವನ್ನು ಕೊಟ್ಟು ಕರುಣಿಸಲಿ ಎಂದು ಬಲಿಪೂಜೆಯಲ್ಲಿ ಪ್ರಾರ್ಥಿಸಿಕೊಳ್ಳೋಣ.
ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರಿಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡೆಯುತ್ತೇಳಿದಲು ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದ್ದರಿಂದ ಸಾಹಿತ್ಯಾದ ಸಂತಾನದ ಮನವನ್ನು ಸಕಲ ದೇವದೂತರನ್ನು ಸಂತರನ್ನು ಸಹೋದರ ಸಹೋದರಿಯರು ನಿಮ್ಮನ್ನು ನನಗಾಗಿ ನಮ್ಮ ಪ್ರಭುದೇವರಲ್ಲಿ ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮ್ಮ ಮೇಲೆ ದಯ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ಪಾಪಿ ಮನುಜನಿಗೆ ಸ್ವಾಮಿ ದಯೆ ತೋರಿ, ಪಾಪಿ ಮನುಜನಿಗೆ ಸ್ವಾಮಿ ದಯೆ ತೋರಿ, ಮಮತೆಯ ಮರೆತವಗೆ ಕ್ರಿಸ್ತರೇ ದಯೆ ತೋರಿ, ಮಮತೆಯ ಮರೆತವಗೆ ಕ್ರಿಸ್ತರೇ ದಯೆ ತೋರಿ, ಪಾಪಿ ಮನುಜನಿಗೆ ಸ್ವಾಮಿ ದಯೆ ತೋರಿ, ಪಾಪಿ ಮನುಜನಿಗೆ ಸ್ವಾಮಿ ದಯೆ ತೋರಿ. ಪ್ರಾರ್ಥಿಸೋಣ. ದೇವರೇ, ವಿಶ್ವಾಸಿಗಳ ಮಹಿಮೆಯು ನೀತಿವಂತರ ಜೀವವು ನೀವೇ. ನಿಮ್ಮ ಪುತ್ರರ ಮರಣ ಮತ್ತು ಪುನರುತ್ಥಾನದ ಮೂಲಕ ನಮ್ಮನ್ನು ರಕ್ಷಿಸಿದ್ದೀರಿ. ದಿವಂಗತ ನಿಮ್ಮ ಸೇವಕನಾದ ಜರೋಮ್ ಅವರನ್ನು ದಯೆಯಿಂದ ಈಕ್ಷಿಸಿರಿ. ನಮ್ಮ ಪುನರುತ್ಥಾನದ ರಹಸ್ಯವನ್ನು ಈತನು ನಿವೇದಿಸುವಂತೆ ನಿತ್ಯ ಆನಂದದ ಸಂತಸವನ್ನು ಪಡೆಯಲು ಅರ್ಹನಾಗುವಂತೆ ಆಕೆಗೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಹಿಬ್ರಿಯರಿಗೆ ಬರೆದ ಪತ್ರದಿಂದ ವಾಚನ. ಸಹೋದರರೇ, ಪ್ರಭು ಯೇಸು ಕ್ರಿಸ್ತರನ್ನು ಮುಕ್ತ ಕಂಠದಿಂದ ಗುಣಗಾನ ಮಾಡುತ್ತಾ ಅವರ ಮುಖಾಂತರ ಸ್ತುತಿ ಎಂಬ ಬಲಿಯನ್ನು ದೇವರಿಗೆ ಸತತವಾಗಿ ಸಮರ್ಪಿಸೋಣ. ಇದಲ್ಲದೆ ಪರೋಪಕಾರ ಮಾಡುವುದನ್ನು, ನಿಮಗಿರುವುದನ್ನು ಪರರೊಡನೆ ಹಂಚಿಕೊಳ್ಳುವುದನ್ನು ನಿಲ್ಲಿಸಬೇಡಿ. ಇವು ಕೂಡ ದೇವರಿಗೆ ಮೆಚ್ಚುಗೆಯಾದ ಬಲಿ ಅರ್ಪಣೆಗಳೇ. ನಿಮ್ಮ ಸಭಾನಾಯಕರಿಗೆ ವಿಧೇಯರಾಗಿರಿ, ಅವರ ಆಜ್ಞೆಗಳನ್ನು ಪಾಲಿಸಿರಿ. ಅವರು ನಿಮ್ಮ ಆತ್ಮಗಳ ಪಾಲಕರು, ದೇವರಿಗೆ ಲೆಕ್ಕ ಒಪ್ಪಿಸಬೇಕಾದವರು. ಈ ಸೇವೆಯನ್ನು ಅವರು ಸಂತೋಷದಿಂದ ಮಾಡುವಂತೆ ನೀವು ನಡೆದುಕೊಳ್ಳಿ. ಅವರು ಮನನೊಂದುಕೊಂಡು ಮಾಡುವ ಸೇವೆಯಿಂದ ನಿಮಗೆ ಒಳಿತಾಗದು. ಸಭೆಯೆಂಬ ಕುರಿಮಂದೆಗೆ ಮಹಾಪಾಲಕರಾದ ಯೇಸು ಶಾಶ್ವತ ಒಡಂಬಡಿಕೆಯನ್ನು ನಿಶ್ಚಯಪಡಿಸುವುದಕ್ಕಾಗಿ ತಮ್ಮ ರಕ್ತವನ್ನು ಸುರಿಸಿದರು. ಶಾಂತಿದಾತರಾದ ದೇವರು ನಮ್ಮ ಪ್ರಭುವನ್ನು ಸಾವಿನಿಂದ ಜೀವಕ್ಕೆ ಎಬ್ಬಿಸಿದರು. ನೀವು ಇಂಥ ದೇವರ ಚಿತ್ತವನ್ನು ನೆರವೇರಿಸಲು ನಿಮಗೆ ಬೇಕಾದ ಎಲ್ಲ ವರದಾನಗಳನ್ನು ಅವರು ನಿಮಗೆ ಅನುಗ್ರಹಿಸಲಿ. ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಾವು ಅವರಿಗೆ ಪ್ರಿಯದವರಾಗಿ ಬಾಳುವಂತಾಗಲಿ. ಯೇಸು ಕ್ರಿಸ್ತರಿಗೆ ಯುಗ ಯುಗಾಂತರಕ್ಕೂ ಮಹಿಮೆ ಸಲ್ಲಲಿ. ಆಮೆನ್. ಪ್ರಭುವಿನ ವಾಕ್ಯ. ಶ್ಲೋಕ. ಪ್ರಭು ಕುರಿಗಾಹಿಯಾಗಿರಲು ನನಗೆ ಕುಂದುಕೊರತೆಗಳೆಲ್ಲಿಯವು ಎನಗೆ. ಪ್ರಭು
ಕುರಿಗಾಹಿಯಾಗಿರಲು ನನಗೆ ಕುಂದುಕೊರತೆಗಳೆಲ್ಲಿಯವು ಎನಗೆ. ಹಸಿರುಗಾವಲುಗಳನ್ನೆಲ್ಲ ತಂಗಿಸುವನು, ತಿಳಿಗೊಳಗಳ ಬಳಿಗೆನ್ನ ಕರೆದೊಯ್ಯುವವನು. ಶ್ಲೋಕ. ಪ್ರಭು ಕುರಿಗಾಹಿಯಾಗಿರಲು ನನಗೆ ಕುಂದುಕೊರತೆಗಳೆಲ್ಲಿಯವು ಎನಗೆ. ಪುನಶ್ಚೇತನಗೊಳಿಸುವವನು ನನ್ನ ಪ್ರಾಣವನಾಥ, ಸನ್ಮಾರ್ಗದಲ್ಲಿ ನಡೆಸುವವನು ತನ್ನ ನಾಮ ನಿಮಿತ್ತ. ಕಾರ್ಗತ್ತಲ ಕಣಿವೆಯಲ್ಲಿ ನಾ ನಡೆವಾಗಲು ಅಂಜನು ಕೇಡಿಗೆ, ನಿನ್ನ ಕುರಿಗೋಲು ಊರುಗೋಲು ಧೈರ್ಯವನ್ನು ತರುವುದೆನಗೆ. ಕಾಣನೆಂದಿಗೂ ನಾ ದಿಗಿಲನು, ನೀನಿರಲು ನನ್ನೊಂದಿಗೆ. ಶ್ಲೋಕ. ಪ್ರಭು ಕುರಿಗಾಹಿಯಾಗಿರಲು ನನಗೆ ಕುಂದುಕೊರತೆಗಳೆಲ್ಲಿಯವು ಎನಗೆ. ಸಜ್ಜುಗೊಳಿಸುವೆ ನೀ ಶತ್ರುಗಳ ಕಣ್ಮುಂದೆಯೇ ನನಗೌತಣವನು, ಹಚ್ಚುವೆ ತಲೆಗೆ ತೈಲವನು, ತುಂಬಿ ತುಳುಕಿಸುವೆ ಪಾನಪಾತ್ರೆಯನು. ಶುಭ ಶಾಂತಿಯಿಂದ ನಾ ಬಾಳುವೆ ಜೀವಮಾನವೆಲ್ಲ, ದೇವಮಂದಿರದಲ್ಲಿ ನಾ ವಾಸಿಸುವೆ ಚಿರಕಾಲವೆಲ್ಲ. ಶ್ಲೋಕ. ಪ್ರಭು ಕುರಿಗಾಹಿಯಾಗಿರಲು ನನಗೆ ಕುಂದುಕೊರತೆಗಳೆಲ್ಲಿಯವು ಎನಗೆ. ಘೋಷಣೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನಿನ್ನ ಚಲ ಪ್ರೀತಿಗನುಸಾರ ಚೈತನ್ಯಗೊಳಿಸೆನ್ನನು, ಕೈಗೊಳ್ಳುವೆನಾಗ ನಿನ್ನ ಬಾಯಿ ಸುರಿದ ಕಟ್ಟಳೆಗಳನ್ನು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆ ಇರಲಿ. ಮಹಾತ್ಮನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಪ್ರೇಷಿತರು ಯೇಸುವಿನ ಬಳಿಗೆ ಹಿಂದಿರುಗಿ ಬಂದು ತಾವು ಮಾಡಿದ ಸಕಲ ಕಾರ್ಯಕಲಾಪಗಳ ಹಾಗೂ ನೀಡಿದ ಬೋಧನೆಯ ವರದಿಯನ್ನು ಒಪ್ಪಿಸಿದರು. ಜನರು ಗುಂಪು ಗುಂಪಾಗಿ ಎಡಬಿಡದೆ ಬರುತ್ತಾ ಹೋಗುತ್ತಾ ಇದ್ದುದರಿಂದ ಯೇಸುವಿಗೆ ಮತ್ತು ಅವರ ಶಿಷ್ಯರಿಗೆ ಊಟ ಮಾಡಲು ಬಿಡುವಿರಲಿಲ್ಲ. ಆದ್ದರಿಂದ ಯೇಸು, ಬನ್ನಿ, ಪ್ರತ್ಯೇಕವಾಗಿ ನಾವು ನಿರ್ಜನ ಪ್ರದೇಶಕ್ಕೆ ಹೋಗಿ ಸ್ವಲ್ಪ ವಿಶ್ರಮಿಸಿ ಬರೋಣ ಎಂದರು. ಅಂತೆಯೇ ಅವರೆಲ್ಲರೂ ಪ್ರತ್ಯೇಕವಾಗಿ ದೋಣಿಯನ್ನು ಹತ್ತಿ ಏಕಾಂತ ಪ್ರದೇಶಕ್ಕೆ ಹೊರಟರು. ಆದರೆ ಅವರು ಹೋಗುತ್ತಿರುವುದನ್ನು ಕಂಡು ಗುರುತಿಸಿದ ಅನೇಕರು ಎಲ್ಲ ಊರುಗಳಿಂದ ಕಾಲ್ದಾರಿಯಲ್ಲಿ ತ್ವರಿತವಾಗಿ ಸಾಗಿ ಅವರಿಗೆ ಮುಂಚಿತವಾಗಿ ಆ ಸ್ಥಳವನ್ನು ಸೇರಿದರು. ಯೇಸು ದೋಣಿಯಿಂದ ಇಳಿದಾಗ ಅಲ್ಲಿ ದೊಡ್ಡ ಜನಸಮೂಹವೇ ಸೇರಿತ್ತು. ಆ ಜನರು ಕುರುಬನಿಲ್ಲದ ಕುರಿಗಳಂತಿರುವುದನ್ನು ಕಂಡು ಯೇಸುವಿನ ಮನ ಕರಗಿತು. ಅನೇಕ ವಿಷಯಗಳನ್ನು ಕುರಿತು ಅವರಿಗೆ ಉಪದೇಶವಿತ್ತರು. ಪ್ರಭುವಿನ ಶುಭ ಸಂದೇಶ. ಕುಟುಂಬಸ್ಥರೇ, ಇಂದು ಜೆರೋಮ್ ನಮ್ಮನ್ನಗಲಿ 1 ವರ್ಷಗಳ ದೀರ್ಘ ಸಮಯವನ್ನು ನಾವು ಈಗಾಗಲೇ ಕಳೆದಿದ್ದೇವೆ. ಕ್ರೈಸ್ತರಿಗೆ ಸಾವಿನ ದಿನ ಕ್ರಿಸ್ತನಲ್ಲಿ ಜನ್ಮದಿನ. ಯಾಕಂತ ಹೇಳಿದರೆ ನಾವು ಈಗಲೂ ಕೂಡ ಕಥೋಲಿಕ ಧರ್ಮಸಭೆಯಲ್ಲಿ ಎಲ್ಲ ಸಂತರುಗಳ ಹಬ್ಬವನ್ನ ಅವರು ಸತ್ತಂತಹ ದಿನವೇ ನಾವು ಆಚರಿಸುತ್ತೇವೆ. ಕಾರಣ ಇಷ್ಟೇ, ಲೋಕದ ಕಣ್ಣಿಗೆ ಮರೆಯಾದ ಈ ದೈವಿ ಪುರುಷರು ಹಾಗೂ ಕನ್ಯಾಮಣಿಗಳು ದೇವರಲ್ಲಿ ಉಗಮವನ್ನ ಪಡೆದುಕೊಳ್ಳುತ್ತಾರೆ, ದೇವರಲ್ಲಿ ಹೊಸ ಸೃಷ್ಟಿಯನ್ನ ಕಾಣುತ್ತಾರೆ, ದೇವರಲ್ಲಿ ಭರವಸೆಯೊಂದಿಗೆ ಲೀನವಾಗುತ್ತಾರೆ. ಲೋಕದ ಕಣ್ಣಿಗೆ ಮರೆಯಾದರೂ ಕ್ರಿಸ್ತನಲ್ಲಿ ಜನ್ಮವನ್ನ ತಾಳುತ್ತಾರೆ ಎಂಬುದನ್ನು ನಾವು ಅರಿತಿದ್ದೇವೆ. ಅದಕ್ಕೋಸ್ಕರವೇ ಪ್ರತಿಯೊಂದು ಸಂತರ ಜೀವನವನ್ನು ನಾವು ಆಚರಿಸುವುದು ಆತನು ಅಥವಾ ಆಕೆಯು ಸತ್ತಂಥ ದಿನದ ಲೆಕ್ಕದಲ್ಲಿ. ಇಂದು ನಾವು ಸಹ ಜೆರೋಮ್ ಅವರನ್ನ
ಒಂದು ವಾರ್ಷಿಕ ದಿನದ ಸ್ಮರಣೆಯನ್ನು ಮಾಡುವಾಗ ನಮ್ಮ ಲೋಕದಲ್ಲಿ ನಮ್ಮ ಮಧ್ಯದಲ್ಲಿ ಅವರಿಲ್ಲ. ಆದರೆ ಕ್ರಿಸ್ತನೊಂದಿಗೆ ಜನನವನ್ನ ಪಡೆದುಕೊಂಡಿದ್ದಾರೆ, ಕ್ರಿಸ್ತನೊಂದಿಗೆ ಲೀನವಾಗಿದ್ದಾರೆ, ಕ್ರಿಸ್ತನೊಂದಿಗೆ ಐಕ್ಯವಾಗಿದ್ದಾರೆ ಎಂಬ ಸತ್ಯತೆಯನ್ನ ನಾವು ಕಂಡುಕೊಂಡಿದ್ದೇವೆ. ದೀಕ್ಷಾ ಸ್ಥಾನದಲ್ಲಿ ನಾವು ಹೇಗೆ ಕ್ರಿಸ್ತನನ್ನ ಧರಿಸಿಕೊಳ್ಳುತ್ತೇವೆಯೋ, ದೀಕ್ಷಾ ಸ್ಥಾನದಲ್ಲಿ ಹೇಗೆ ನಮ್ಮ ಪಾಪಗಳ ಮನ್ನಣೆಯನ್ನ ನಾವು ಪಡೆದುಕೊಳ್ಳುತ್ತೇವೆ, ಪಾಪದಿಂದ ದೂರವಾಗುತ್ತೇವೆ ಎಂಬುದನ್ನು ನಾವು ಅರಿತುಕೊಳ್ಳುತ್ತೇವೋ, ಹಾಗೆ ಕ್ರಿಸ್ತನ ಸಾವಿನಲ್ಲಿ ಕೂಡ, ಕ್ರಿಸ್ತನ ಪುನರುತ್ಥಾನದಲ್ಲಿ ಕೂಡ ನಾವು ಭಾಗಿಗಳಾಗುತ್ತೇವೆ. ದೀಕ್ಷಾ ಸ್ನಾನದಲ್ಲಿ ಕ್ರಿಸ್ತನ ನಾಮವನ್ನ ನಮ್ಮ ಮೇಲೆ ನಾವು ಹೇರಿಕೊಳ್ಳುವಾಗ, ತೆಗೆದುಕೊಳ್ಳುವಾಗ, ಕ್ರಿಸ್ತನ ಪುನರುತ್ಥಾನದಲ್ಲೂ ಕೂಡ ನಾವು ಅವರನ್ನ ನಮ್ಮ ಮೇಲೆ ಆಹ್ವಾನಿಸುತ್ತೇವೆ. ಇದು ಕಥೋಲಿಕ ಧರ್ಮಸಭೆಯ ವಿಶ್ವಾಸ. ಈ ವಿಶ್ವಾಸವನ್ನು ನಾವು ಕಂಡಿದ್ದೇವೆ, ನೋಡಿದ್ದೇವೆ. ಆದರೆ ಸಾವಿರದ ನಂತರದ ದಿನಗಳು ಹೇಗೆ, ಸಾವನ್ನ ಎದುರಿಸುವ, ಸಾವನ್ನ ಕಂಡುಕೊಳ್ಳುವ ಈ ವಿಷಯಗಳು ಹೇಗಿರುತ್ತೆ, ಇದು ಇವತ್ತಿಗೂ ತರ್ಕಮಯವಾಗಿಯೇ ಉಳಿದಿವೆ. ಇದನ್ನ ಛೇದಿಸಲು ಯಾರಿಗೆ ಸಾಧ್ಯ ಅಂತ ಹೇಳಿದ್ರೆ, ಯಾರು ಈ ಸಾವಿನ ಬಾಗಿಲನ್ನ ತೆರೆದು ಒಳಗೆ ಹೋಗುತ್ತಾರೋ ಅವರಿಗೆ ಮಾತ್ರ ಈ ಒಂದು ಸತ್ಯತೆ ಅನುಭವ ಆಗಲಿದೆ. ಇಂದು ಜೆರೋಮ್ ಅವರು ನಮ್ಮನ್ನ ಅಗಲಿ ಹೋಗಿದ್ದಾರೆ ನಿಜ, ಆದರೆ ಕ್ರೈಸ್ತೀಯ ವಿಶ್ವಾಸ ನಮಗೆ ಕಲಿಸಿಕೊಡುವುದು ಅವರು ಕ್ರಿಸ್ತನೊಂದಿಗೆ ಲೀನವಾಗಿ ಪುನರುತ್ಥಾನದಲ್ಲಿ ನಮಗೋಸ್ಕರ, ನಮಗೆ ಪ್ರಾಪ್ತಿಯವರಾಗೋಸ್ಕರ, ನಮಗೆ ಮಧ್ಯಸ್ಥರಾಗಿ ಅವರು ಭಾಗವಹಿಸಿದ್ದಾರೆ ಎಂಬುದನ್ನು. ಕಾಕತಾಳೀಯವಾಗಿ ಇಂದಿನ ಶುಭ ಸಂದೇಶ ಕೂಡ ಇಂತಹದೇ ಒಂದು ಸಂದೇಶವನ್ನು ಹೊತ್ತು ನಮ್ಮ ಬಳಿಗೆ ಬಂದಿದೆ. ಯೇಸು ಸ್ವಾಮಿ ಶಿಷ್ಯರನ್ನ ತಮ್ಮ ತಾವೇ ಹೋಗಲಿದ್ದ ಊರುಗಳಿಗೆ ತಮ್ಮ ರಾಯಭಾರಿಯನ್ನಾಗಿ ಕಳಿಸಿಕೊಡುತ್ತಾರೆ. ಅವರೆಲ್ಲರೂ ಹಿಂದಿರುಗಿ ಬಂದು ಕ್ರಿಸ್ತನಿಗೆ ಇಂದು ವಿವರಣೆಯನ್ನ ಕೊಡ್ತಾ ಇದ್ದಾರೆ. ತಾವು ಮಾಡಿದ ಬೋಧನೆಯಿಂದಾದಂತಹ ಕಾರ್ಯಗಳು, ಜನರ ಆಹ್ವಾನ, ತಿರಸ್ಕರಿಸುವಿಕೆ, ಅವರನ್ನ ನೋಡಿಕೊಂಡ ಪರಿ, ಇದನ್ನೆಲ್ಲ ಕುಳಿತುಕೊಂಡು ಶಿಷ್ಯರು ಯೇಸುವಿಗೆ ವಿವರಣೆಯನ್ನ ಕೊಡ್ತಾ ಇದ್ದಾರೆ, ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ನಾವು ಹೋದಾಗ ಈ ರೀತಿ ಆಯಿತು, ಆ ರೀತಿ ಆಯಿತು. ಯೇಸು ಸ್ವಾಮಿ ಅದನ್ನೆಲ್ಲ ಕೇಳಿಸಿಕೊಂಡು, ನೀವು ಬಹಳ ದಣಿದಿದ್ದೀರಾ, ನೀವು ಇದನ್ನೆಲ್ಲ ಮಾಡಿಕೊಂಡು ಬಹಳ ಸುಸ್ತಾಗಿದ್ದೀರಾ, ದಯಮಾಡಿ ಬನ್ನಿ ನಾವು ಏಕಾಂತಕ್ಕೆ ಹೋಗಿ ಸ್ವಲ್ಪ ವಿಶ್ರಮಿಸೋಣ ಅಂತ ಹೇಳಿ ಅವರನ್ನ ಕರೆದುಕೊಂಡು ಅವರನ್ನ ಬೇರೆ ಜಾಗಕ್ಕೆ, ಏಕಾಂತಕ್ಕೆ ಕರೆದುಕೊಂಡು ಹೋಗ್ತಾರೆ. ಆದರೆ ಜನ ಅಲ್ಲಿ ಕೂಡ ಅವರನ್ನ ಗಮನಿಸಿ, ಅಲ್ಲೂ ಕೂಡ ಅವರ ಪ್ರಬೋಧನೆಯನ್ನ, ಅವರ ಜ್ಞಾನವನ್ನ ಕೇಳಿಸಿಕೊಳ್ಳಲಿಕ್ಕೆ ಮುಗಿಬಿಡುತ್ತಾರೆ. ಯೇಸು ಸ್ವಾಮಿ ಕರೆದಂಥ ಈ ವಾಕ್ಯಗಳು ನಿಜವಾಗಿಯೂ ನಮಗೆ ಇಂದು ಪ್ರಸ್ತುತವಾಗಿ ತೋರುತ್ತದೆ. ಜೆರೋಮ್ ಅವರ ಜೀವನ ಈ ಲೋಕದಲ್ಲಿ ಸ್ವಾಮಿ ಕೊಟ್ಟ ಆದೇಶದಂತೆ ಅವರು ಕ್ರಿಸ್ತನನ್ನು ಧರಿಸಿಕೊಂಡು ಕ್ರಿಸ್ತನ ರಾಯಭಾರಿಯಾಗಿ ಕ್ರಿಸ್ತನ ನಾಮವನ್ನ ಜಗತ್ತಿಗೆ ಪ್ರಚುರಪಡಿಸುವಂತ ಕೆಲಸವನ್ನ ಜೆರೋಮ್ ಅವರಿಗೆ ಇತ್ತಿದ್ದರು. ಅವರು ತನ್ನ ಜೀವಿತಾವಧಿಯ ದಿನಗಳಲ್ಲಿ ಕ್ರಿಸ್ತನನ್ನ ಧರಿಸಿಕೊಂಡು ಹೋದ ಕಡೆಯಲ್ಲೆಲ್ಲ ನಾನೊಬ್ಬ ಕ್ರಿಸ್ತನಿಗೆ ಸಂಬಂಧಪಟ್ಟವ, ಕ್ರಿಸ್ತನಿಗೆ ಸೇರಿದವ ಎಂಬ ಅರ್ಥದಲ್ಲಿ ತನ್ನ ಜೀವನವನ್ನ ಸಾಧಿಸಿ, ಇಂದು ಅವರು ಪ್ರಭುವಿನಲ್ಲಿ ಲೀನವಾಗಿರುವಾಗ ಯೇಸು ಸ್ವಾಮಿಯೇ ಅವನನ್ನ ಕರೆದು, ಜೆರೋಮ್ ಬಾ, ಏಕಾಂತದಲ್ಲಿ ಹೋಗಿ ವಿಶ್ರಮಿಸೋಣ ಎಂಬ ಮಾತುಗಳು ಅವರಿಗೆ ಹೇಳಿದ ಹಾಗೆ ನನಗೆ ಭಾಸವಾಗುತ್ತದೆ. ಲೋಕದ ಸ್ಥಿತಿಗತಿಗಳನ್ನ, ಲೋಕದ ಕಷ್ಟ ದುಃಖಗಳನ್ನ, ಲೋಕದ ಎಲ್ಲ ರೀತಿಯ ಭವಣೆಗಳನ್ನ, ಸಂತೋಷವನ್ನ, ದುಃಖವನ್ನ, ಆತ್ಮೀಯತೆಯನ್ನ, ಕುಟುಂಬವನ್ನ, ತನ್ನ ಜೀವನವನ್ನ ಸಾಗಿಸಿ ಒಂದು ದಿನ ನನ್ನ ಓಟ ಮುಗಿದಿದೆ, ನಾನು ಬರಲು ಸಿದ್ಧನಾಗಿದ್ದೇನೆ ಎಂದು ಹೇಳಿ ಪ್ರಭುವಿನಲ್ಲಿ ಬಂದು ತನ್ನ ವಿವರಣೆಯನ್ನ ಕೊಟ್ಟಾಗ, ನಾನು ನಿನ್ನನ್ನು ಲೋಕಕ್ಕೆ ಕಳಿಸಿದ್ದೇನಲ್ಲ, ನಾನು ನಿನಗೆ ಕೊಟ್ಟ ಕೆಲಸವನ್ನ ಮಾಡಿ ತೀರಿದ್ದೀಯಾ? ಹೌದು, ಇದನ್ನೆಲ್ಲ ನಾನು ಮಾಡಿದೆ, ಆಯ್ತು, ಬಾ, ಏಕಾಂತದಲ್ಲಿ ನಾವು ಹೋಗಿ ವಿಶ್ರಮಿಸೋಣ. ಇದು ಕ್ರಿಸ್ತ ಜೆರೋಮ್ ಅವರಿಗೆ ವೈಯಕ್ತಿಕವಾಗಿ ಕೊಟ್ಟಿರುವ ಆಹ್ವಾನವೆಂದು ನಾನು ಭಾವಿಸುತ್ತೇನೆ. ಕ್ರಿಸ್ತನೊಂದಿಗೆ ಲೀನವಾಗಿರುವುದೆಂದರೆ, ಕ್ರಿಸ್ತನೊಂದಿಗೆ ಐಕ್ಯವಾಗಿರುವುದೆಂದರೆ ಯಾವ ನೋವಿಲ್ಲದ, ಯಾವ ಕಷ್ಟವಿಲ್ಲದ, ಯಾವ ಯೋಚನೆಯೂ ಇಲ್ಲದ, ಯಾವ ಒಂದು ಸ್ಥಿತಿಯೂ ಇಲ್ಲದ ಕ್ರಿಸ್ತನೊಂದಿಗೆ ಇರುವುದಂತ ಹೇಳಿದರೆ ಕ್ರಿಸ್ತನೊಂದಿಗೆ ಸಂತೋಷದಿಂದ ಇರುವುದು.
ಸದಾ ಸ್ತುತಿಯಲ್ಲಿ, ಸದಾ ಅವನನ್ನ ಹೊಗಳುವುದರಲ್ಲಿ, ಸದಾ ಆತನ ಮುಖದ ಪ್ರಕಾಶತೆಯಲ್ಲಿ ನಾವು ಮುಳುಗಿ ಹೋಗುವುದು ಎಂದರ್ಥ. ಇಂದು ಜೆರೋಮ್ ಅವರಿಗೆ ಆ ಭಾಗ್ಯ ಸಿಕ್ಕಿದೆ. ಅವರನ್ನ ನಾವು ಮೆಲುಕು ಹಾಕುವಾಗ ಅವರ ಚಿಂತನೆಗಳನ್ನು ನಾವು ನಮ್ಮ ಎದೆಯಲ್ಲಿ, ನಮ್ಮ ತಲೆಗಳಲ್ಲಿ, ನಮ್ಮ ಎಲ್ಲ ದೈನಂದಿನ ಕಾರ್ಯಗಳಲ್ಲಿ ಅವರನ್ನು ನಾವು ನೆನೆಸಿಕೊಳ್ಳುವಾಗ ಅವರನ್ನ ಪುನಃ ನಮ್ಮ ಜೀವನಗಳಲ್ಲಿ ಯಾವ ರೀತಿ ಜೀವಂತವಾಗಿ ತರಬಹುದು, ಯಾವ ರೀತಿ ಅವರನ್ನು ನಾವು ಹೊತ್ತು ಸಾಗಿಸಬಹುದು ಅಂತ ಹೇಳಿದ್ರೆ, ಅವರು ನಮಗೆ ಬಿಟ್ಟು ಹೋಗಿರುವಂತಹ ಒಳ್ಳೆಯ ಮೌಲ್ಯಗಳಿಂದ, ಅವರು ಮಾಡುತ್ತಿದ್ದಂತಹ ಯಾವುದಾದರ ಕೆಲಸವನ್ನ ನಮ್ಮ ಜೀವನದಲ್ಲಿ ಇದು ವೈಯಕ್ತಿಕವಾಗಿ ನನಗೆ ತುಂಬಾ ಇಷ್ಟವಾದಂತಹ ಒಂದು ಅಂಶ, ಅದನ್ನ ನಾನು ಪ್ರತಿಪಾದಿಸಿಕೊಂಡು ಹೋಗುವುದರಿಂದ ನಾನು ಜೆರೋಮ್ ಅವರನ್ನ ಪುನಃ ಜೀವಕ್ಕೆ ತರಬಹುದು. ಜೆರೋಮ್ ಅವರನ್ನ ನಾನು ಪುನಃ ನನ್ನ ಕಾರ್ಯಗಳಿಂದ, ಆ ಒಂದು ಮೌಲ್ಯಗಳಿಂದ ಜಗತ್ತಿಗೆ ತೋರಿಸಬಹುದು. ಯು ರಿಮೈಂಡ್ ಮೀ ಆಫ್ ಜೆರೋಮ್, ನೀನು ಜೆರೋಮ್ ಅವರನ್ನ ನನಗೆ ನೆನಪಾಗುವಂತೆ ಮಾಡ್ತೀಯಾ ಅಂತ ಹೇಳೋದ್ರಲ್ಲಿ ನಾವು ಅವರನ್ನ ಮತ್ತೆ ಜೀವಕ್ಕೆ ತರಬಹುದು. ಆದ್ದರಿಂದ ಇಂದು ಅವರ ವಾರ್ಷಿಕ ಯೋಚನೆಯನ್ನ, ವಾರ್ಷಿಕ ಕ್ರಿಸ್ತನೊಂದಿಗೆ ಹೊಸ ಜನ್ಮವನ್ನ ನಾವು ಆಚರಿಸುತ್ತಿರುವಾಗ ದೇವರು ಅವರಿಗೆ ಬೇಕಾದಂತಹ ಸಕಲ ಮನ್ನಣೆಯನ್ನ, ಪಾಪ ಪ್ರಾಯಶ್ಚಿತ್ತವನ್ನು ಕೊಟ್ಟು ಅವರಿಗೆ ಸ್ವರ್ಗದಲ್ಲಿ ಜಾಗವನ್ನು ಕೊಟ್ಟು ಅವರಲ್ಲಿ ನೆಲೆಯೂರುವಂತೆ ಮಾಡಲಿ. ನಮಗೋಸ್ಕರ ಅವರು ಭಿನ್ನಯಿಸಿ ನಮ್ಮ ಯೋಗಕ್ಷೇಮವನ್ನ, ನಮ್ಮ ಕೋರಿಕೆಗಳನ್ನ ನಮ್ಮ ಕುಟುಂಬದವರೇ ಆಗಿ ಅವರು ಪ್ರಭುವಿನಲ್ಲಿ ಮೊರೆ ಇಡಲಿ ಎಂದು ಅವರಲ್ಲಿ ನಾವು ಸೇರಿ ಪ್ರಾರ್ಥಿಸೋಣ. ಕರ್ತರು ಅವರಿಗೆ ನಿತ್ಯ ವಿಶ್ರಾಂತಿಯನ್ನ ದಯಪಾಲಿಸಲಿ. ಪ್ರಭು, ನಿಮ್ಮ ಸೇವಕ ಜೆರೋಮ್ ಅವರ ಆತ್ಮಶಾಂತಿಗಾಗಿ ನಾವು ಅರ್ಪಿಸುವ ಬಲಿ ಕಾಣಿಕೆಗಳನ್ನು ಪ್ರಸನ್ನತೆಯಿಂದ ಈಕ್ಷಿಸಿರಿ. ಸ್ವರ್ಗೀಯ ಸಿದ್ಧೌಷಧಿಯಿಂದ ಶುದ್ಧಗೊಂಡು ಈತನ ಆತ್ಮವು ನಿಮ್ಮ ಮಹಿಮೆಯಲ್ಲಿ ಸದಾ ಜೀವಿಸಿ ಆನಂದಿಸಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದೂ ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ, ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನಾವು ಮರಣದಿಂದ ತಪ್ಪಿಸಿಕೊಳ್ಳುವಂತೆ ಕ್ರಿಸ್ತರು ತಾವೊಬ್ಬರೇ ಮರಣ ಹೊಂದಲು ಒಪ್ಪಿದರು. ನಾವೆಲ್ಲರೂ ನಿಮ್ಮ ಸಮ್ಮುಖದಲ್ಲಿ ಅನಂತ ಕಾಲಕ್ಕೆ ಜೀವಿಸುವಂತೆ ಅವರು ತಾವೊಬ್ಬರೇ ಮರಣ ಹೊಂದಲು ಸಮ್ಮತಿಸಿದರು. ಆದ್ದರಿಂದ ದೂತ ಗಣಗಳ ಸಮೂಹದೊಂದಿಗೆ ನಿಮ್ಮನ್ನು ತುತಿಸುತ್ತಾ ಆನಂದದಿಂದ ಘೋಷಿಸುತ್ತೇವೆ. ಪರಿಶುದ್ಧರು, ಪರಿಶುದ್ಧರು, ಸೇನಾಧೀಶ್ವರ ಪ್ರಭುದೇವರು ಪರಿಶುದ್ಧರು. ಯಾವರೆಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ. ಮೌನದಲ್ಲಿ ಹೋಸಾನ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮೌನದಲ್ಲಿ ಹೋಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುದ್ಧಿಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಲೆಂದು ಪ್ರಾರ್ಥಿಸುತ್ತೇವೆ. ನಮಗೆವೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛಿತ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು,
ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ. ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಕ್ರಿಸ್ತರು ಮೃತರಾದರು, ಕ್ರಿಸ್ತರು ಎದ್ದೆದರು, ಕ್ರಿಸ್ತರು ಮರಳಿ ಬರುವರು. ಆದ್ದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವ ರೊಟ್ಟಿಯನ್ನು ರಕ್ಷಣೀಯ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಅವರೊಂದಿಗೂ, ಸಹಾಯಕ ಧರ್ಮಾಧ್ಯಕ್ಷರುಗಳಾದ ಸತೀಶ್ ಹಾಗೂ ಸೂಸೇನಾಥನ್ ಅವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಇಹಲೋಕದಿಂದ ನಿಮ್ಮಲ್ಲಿಗೆ ಕರೆದುಕೊಂಡಿರುವಂತಹ ಬೆನಡಿಕ್ಟ್ ಅಂಬ್ರೋಸ್ ಹಾಗೂ ಜರೋಮ್ ಅವರನ್ನು ಸ್ಮರಿಸಿಕೊಳ್ಳಿರಿ. ನಿಮ್ಮ ಪುತ್ರ ಅನುಭವಿಸಿದಂತಹ ಮರಣದಲ್ಲಿ ಭಾಗಿಯಾದ ಇವರು ಅವರ ಪುನರುತ್ಥಾನದಲ್ಲಿಯೂ ಭಾಗಿಯಾಗುವಂತೆ ಅನುಗ್ರಹಿಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸಿರುವ ನಮ್ಮ ಸಹೋದರ ಸಹೋದರರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೆಯೂ ದಯೆ ತೋರಿರಿ. ದೇವ ಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ, ಆಕೆಯ ಪತಿ ಸಂತ ಜೋಸೆಫರೊಂದಿಗೂ, ಪುನೀತ ಪ್ರೇಷ್ಠರೊಂದಿಗೂ, ಎಲ್ಲ ಕಾಲಗಳಲ್ಲಿ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ, ನಮ್ಮ ಪಾಲಕರಾದ ಸಂತ ಅಂತೋಣಿಯವರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ನುಡಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರ ನೀಡುವ ಈ ಪುಷ್ಪಾಂಜಲಿ ನನ್ನನ್ನೇ ಅರ್ಪಿಸುವೆನು ನಿನ್ನ ಚರಣದಲ್ಲಿ, ನನ್ನನ್ನೇ ಅರ್ಪಿಸುವೆನು ನಿನ್ನ ಚರಣದಲ್ಲಿ. ಸ್ವೀಕರಿಸೋ ಪ್ರಭುವೇ ಈ ನನ್ನ ಜೀವನ, ಪಾವನಗೊಳಿಸು ನೀ ಬಾಳಿನ ಈ ಪಯಣ, ಬಾಳಿನ ಈ ಪಯಣ, ಬಾಳಿನ ಈ ಪಯಣ. ನಾನೀಳುವ ಪ್ರೇಮದ ಈ ಅರ್ಪಣೆ ನಿನಗೆ ನನ್ನ ಸಮರ್ಪಣೆ, ನಿನಗೆ ನನ್ನನ್ನೇ ಅರ್ಪಿಸುವಂತೆ ಮಾಡು ನನ್ನನ್ನೇ ಓ ಗುರುವೇ. ಸ್ವೀಕರಿಸೋ ಪ್ರಭುವೇ ಈ ನನ್ನ ಜೀವನ, ಪಾವನಗೊಳಿಸು ನೀ ಬಾಳಿನ ಈ ಪಯಣ, ಬಾಳಿನ ಈ ಪಯಣ, ಬಾಳಿನ ಈ ಪಯಣ. ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರಾಜ್ಞೆ
ಆಜ್ಞೆ ಪ್ರಕಾರ ಹಾಗೂ ದೈವ ಬೋಧನೆಯಿಂದ ಶಿಷ್ಟರಾಗಿ ಧೈರ್ಯದಿಂದ ನಾವು ಹೇಳುವುದೇನೆಂದರೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳಿಂದ ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸಿರಿ, ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತನಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿ ಹೃದಯದಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವೂ ಅಧಿಕಾರವೂ ಮಹಿಮೆಯೂ ಯುಗಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷ್ಠ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು, ದಯೆಯನ್ನು ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸದಾ ನಿಮ್ಮೆಲ್ಲರೊಡನೆಯಲ್ಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಪರಸ್ಪರ ಪ್ರಭುವಿನ ಶಾಂತಿಯನ್ನ ಹಂಚಿಕೊಳ್ಳೋಣ. ಪ್ರಭುವಿನ ಶಾಂತಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕೃಪೆಯೇ ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕೃಪೆಯೇ ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕೃಪೆಯೇ ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ. ಇವರ ಪಾಸ್ಕ ಭೋಜನಕ್ಕೆ ಆಹ್ವಾನಿತರು ನಾವೆಲ್ಲರೂ ಭಾಗ್ಯವಂತರು. ಪ್ರಭು ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ. ಆದರೆ ಯಾವುದೇ ಒಂದು ಮಾತನಾಡಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಇರಲಿ ನಿನ್ನಲ್ಲಿ ದ್ವೇಷವು ಬೇಡ ಬಾಳಲ್ಲಿ, ಪ್ರೀತಿಯು ಇರಲಿ ನಿನ್ನಲ್ಲಿ, ಶಾಂತಿಯ ಬೀರುವ ಜೀವನ ತರುವುದು ನಿನಗೆ ವರದಾನ. ಶಾಂತಿಯ ಬೀರುವ ಜೀವನ ತರುವುದು ನಿನಗೆ ವರದಾನ. ಮನುಜ ನೀನು ಮಣ್ಣು, ಮಣ್ಣಿಂದ ಬಂದ ನೀನು. ಮನುಜ ನೀನು ಮಣ್ಣು, ಮಣ್ಣಿಂದ ಬಂದ ನೀನು. ಮರಳಿ ಮಣ್ಣಿಗೆ ಸೇರುವೆ, ಮರೆಯದಿರು ಮನವೇ. ಮರಳಿ ಮಣ್ಣಿಗೆ ಸೇರುವೆ, ಮರೆಯದಿರು ಮನವೇ. ಮನುಜ ನೀನು ಮಣ್ಣು, ಮಣ್ಣಿಂದ ಬಂದ ನೀನು. ಮನುಜ ನೀನು ಮಣ್ಣು, ಮಣ್ಣಿಂದ ಬಂದ ನೀನು. ಪುನರುತ್ಥಾನವು ಜೀವವು ನಾನೇ. ನನ್ನಲ್ಲಿ ವಿಶ್ವಾಸವಿಟ್ಟವನು ಸಾವಿಗೀಡಾದರೂ ಜೀವಿಸುವನು. ಅವನು ಖಂಡನೆಗೆ ಗುರಿಯಾಗನು. ಅವನು ಈಗಾಗಲೇ ಸಾವನ್ನು ದಾಟಿ ಜೀವವನ್ನು ಸೇರುತ್ತಾನೆ ಎನ್ನುತ್ತಾರೆ ಪ್ರಭು. ಪ್ರಾರ್ಥಿಸೋಣ. ಪ್ರಭು, ಈ ಪವಿತ್ರ ರಹಸ್ಯಗಳಿಂದ ನಮ್ಮನ್ನು ಪುನಶ್ಚೇತನಗೊಳಿಸಿದ್ದೀರಿ. ನಿಮ್ಮ ಸೇವಕನಾದ ಜೆರೋಮ್ ಅವರನ್ನು ಎಲ್ಲ ಪಾಪಗಳಿಂದ ವಿಮುಕ್ತಗೊಳಿಸಿರುವರೆಂದು ನಿಮ್ಮನ್ನು ವಿನಯದಿಂದ ಯಾಚಿಸುತ್ತೇವೆ. ಹೀಗೆ ಈತನು ಪುನರುತ್ಥಾನದ ಅಮೂಲ್ಯ ಕೊಡುಗೆಯನ್ನು ನಿರಂತರ ಪಡೆಯಲು ಪಾತ್ರನಾಗುವಂತಾಗಲಿ.
ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಬಲಿಯರ್ಪಣೆ ಮುಗಿಯಿತು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಬಲಿಪೂಜೆಯ ಕೊನೆ ಹಾಡಿನ ನಂತರ ಸಮಾಧಿಯಲ್ಲಿ ಮೃತರ ಸಮಾಧಿಯನ್ನ ಪವಿತ್ರೀಕರಿಸಲಾಗುವುದು. ದಯಮಾಡಿ ನೀವೆಲ್ಲರೂ ಅಲ್ಲಿ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಓ ಕರ್ತರೇ, ಮೃತರಿಗೆ ನಿತ್ಯ ವಿಶ್ರಾಂತಿಯ ದಯಪಾಲಿಸಿರಿ. ನಿತ್ಯ ಜ್ಯೋತಿಯು ಅವರ ಮೇಲೆ ಪ್ರಕಾಶಿಸಲಿ. ನಿತ್ಯ ಜ್ಯೋತಿಯು ಅವರ ಮೇಲೆ ಪ್ರಕಾಶಿಸಲಿ. ಓ ಕರ್ತರೇ, ಮೃತರಿಗೆ ನಿತ್ಯ ವಿಶ್ರಾಂತಿಯ ದಯಪಾಲಿಸಿರಿ. ಸ್ತುತಿಗೀತೆಗೆ ಅತಿಯೋಗ್ಯ ಪ್ರಭುವೇ, ಪ್ರತಿಹರಕೆಯು ಸಲ್ಲದು ನಿಮಗೆ. ಸ್ತುತಿಗೀತೆಗೆ ಅತಿಯೋಗ್ಯ ಪ್ರಭುವೇ, ಪ್ರತಿಹರಕೆಯು ಸಲ್ಲದು ನಿಮಗೆ. ಬರಲಿರುವರು ನರೆಲ್ಲರೂ ಬಳಿಗೆ. ಪವಿತ್ರ ಆತ್ಮನ ನಾಮದಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಬಲಿಪೂಜೆಯಲ್ಲಿ ಈಗ ತಾನೇ ನಾವು ಭಾಗಿಗಳಾಗಿ ಮೃತರಾದಂಥ ನಮ್ಮ ಜೆರೋಮ್ ರಾಡ್ರಿಗಸ್ ಇವರ ಆತ್ಮಶಾಂತಿಗೋಸ್ಕರ ಬೇಡಿದ್ದೇವೆ. ಅವರ ವಾರ್ಷಿಕ ದಿನಾಚರಣೆಯೆಂದು ನಾವು ಇಲ್ಲಿ ಸೇರಿ ಅವರೊಂದಿಗೆ ಸೇರಿ ಪ್ರಾರ್ಥಿಸುವಾಗ ಕರ್ತರು ಅವರಿಗೆ ನಿತ್ಯ ವಿಶ್ರಾಂತಿಯನ್ನು ಈ ಜಾಗದಲ್ಲಿ ಅವರಿಗೆ ಕರುಣಿಸಲಿ ಹಾಗೂ ನೊಂದಿರುವಂಥ ಈ ಕುಟುಂಬಸ್ಥರನ್ನು ಸಂತೈಸಲಿ ಎಂದು ಪ್ರಾರ್ಥಿಸಿಕೊಳ್ಳೋಣ. ಪ್ರಿಯ ಸಹೋದರ ಸಹೋದರಿಯರೇ, ಇಹಲೋಕದಿಂದ ನಮ್ಮನ್ನು ಅಗಲಿರುವ ನಮ್ಮ ಸಹೋದರ ಜೆರೋಮ್ ಇವರಿಗಾಗಿ ಭಗವಂತನಲ್ಲಿ ಪ್ರಾರ್ಥಿಸಲು ನಾವೆಲ್ಲರೂ ಇಲ್ಲಿ ನೆರೆದಿದ್ದೇವೆ. ನಿತ್ಯ ಮರಣದಿಂದ ನಾವೆಲ್ಲರೂ ತಪ್ಪಿಸಿಕೊಳ್ಳುವಂತೆ ನಮಗಾಗಿ ಮೃತ ಹೊಂದಿದ ಯೇಸು ಕ್ರಿಸ್ತರು ನಾವೆಲ್ಲರೂ ನಿತ್ಯಕ್ಕೂ ಜೀವಿಸುವು ಎಂಬ ಶಾಶ್ವತ ಸತ್ಯ ಸಾರಲು ಪುನರುತ್ಥಾನರಾಗಿದ್ದಾರೆ. ಈ ನಮ್ಮ ಸಹೋದರ ಈ ಕ್ಷಣಕ್ಕೆ ನಮ್ಮನ್ನು ಅಗಲಿದ್ದರೂ ನಾವೆಲ್ಲರೂ ಒಂದು ದಿನ ನಿತ್ಯಾನಂದದಲ್ಲಿ ಒಂದಾಗುವೆವು ಎಂಬ ನಂಬಿಕೆಯಲ್ಲಿ ಪ್ರಭು ಕ್ರಿಸ್ತರು ನಮಗೆ ನೀಡಿದ್ದಾರೆ. ಈ ವಿಶ್ವಾಸವೇ ನಮ್ಮೆಲ್ಲರನ್ನೂ ಇಲ್ಲಿಗೆ ಕರೆತಂದಿದೆ. ಇದೇ ವಿಶ್ವಾಸದಲ್ಲಿ ಈಗ ಈ ನಮ್ಮ ಸಹೋದರನಿಗಾಗಿ ನಾವು ಪ್ರಾರ್ಥಿಸೋಣ. ಇಹಲೋಕದಲ್ಲಿ ಇವರು ಮಾಡಿರುವ ಎಲ್ಲ ಪಾಪಗಳನ್ನು ಕ್ಷಮಿಸಿ ಇವರನ್ನು ತಮ್ಮ ಸನ್ನಿಧಿಗೆ ಕರೆದುಕೊಳ್ಳಲಿ. ದೂತರು ಸಂತರು ಇವರನ್ನು ಸ್ವರ್ಗ ಸಾಮ್ರಾಜ್ಯಕ್ಕೆ ಸೇರಿಸಿಕೊಳ್ಳಲಿ. ಸಮಾಧಿಯ ಪವಿತ್ರೀಕರಣ. ಸರ್ವಶಕ್ತರಾದ ದೇವರೇ, 3 ದಿನಗಳವರೆಗೆ ಸಮಾಧಿಯಲ್ಲಿದ್ದ ನಿಮ್ಮ ಕುಮಾರ ಯೇಸು ಕ್ರಿಸ್ತರು ಅವರಲ್ಲಿ ವಿಶ್ವಾಸ ಬಿಟ್ಟವರೆಲ್ಲರ ಸಮಾಧಿಗಳನ್ನು ಪವಿತ್ರೀಕರಿಸಿದರು. ವಿಶ್ವಾಸದಲ್ಲಿ ಜೀವಿಸಿ ಮೃತರಾದವರು ನಿಮ್ಮ ದಯೆಯಿಂದ ನಿತ್ಯ ವಿಶ್ರಾಂತಿಯನ್ನು ಪಡೆಯುವರು. ಈ ಸಮಾಧಿಯನ್ನು ಆಶೀರ್ವದಿಸಿ ಇದನ್ನು ಕಾಯಲು ನಿಮ್ಮ ದೂತರನ್ನು ಕಳುಹಿಸಿರಿ. ಇಲ್ಲಿ ಸಮಾಧಿ ಮಾಡಲ್ಪಟ್ಟಿರುವ ಈ ನಮ್ಮ ಸಹೋದರ ಜೆರೋಮ್ ರಾಡ್ರಿಗಸ್ ಇವರಿಗೆ ಶಾಶ್ವತ ಜೀವವನ್ನು ದಯಪಾಲಿಸಿರಿ. ಪ್ರಭು ಕ್ರಿಸ್ತರ ಶಿಲುಬೆ ಹಾಗೂ ಮರಣದ ಫಲದಿಂದ ಇವರು ಪಾಪ ಕ್ಷಮೆ ಹೊಂದಿ ನಿಮ್ಮ ಪುನರುತ್ಥಾನದ ಮಹಿಮೆಯಲ್ಲಿ ಸದಾ ಭಾಗ್ಯವಂತರಾಗಿ ಬಾಳಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ಕ್ರಿಸ್ತರು ನಿಮ್ಮೊಡನೆ ಇರಲಿ. ಪ್ರಭುವೇ, ನಮ್ಮ ಮೊರೆಯನ್ನು ಆಲಿಸಿರಿ. ನಾವು ಕೂಗುವ ಸ್ವರವು ನಿಮ್ಮ ಸನ್ನಿಧಿ ಸೇರಲಿ. ಪ್ರಭುವೇ, ನಿತ್ಯ ವಿಶ್ರಾಂತಿಯನ್ನು ಇವರಿಗೆ ದಯಪಾಲಿಸಿರಿ. ನಿತ್ಯ ಜ್ಯೋತಿಯು ಇವರ ಮೇಲೆ ಪ್ರಕಾಶಿಸಲಿ. ಪ್ರಾರ್ಥಿಸೋಣ. ತಂದೆಯೇ, ನಿಮ್ಮ ವಶಕ್ಕೆ ಈ ನಮ್ಮ ಸಹೋದರ ಜೆರೋಮ್ ಇವರನ್ನು ಒಪ್ಪಿಸಿದ್ದೇವೆ. ಇವರನ್ನು ಆಧರಿಸಿ ಸ್ವೀಕರಿಸಿರಿ. ಕ್ರಿಸ್ತರ ಪುನರುತ್ಥಾನದ ನಿತ್ಯಾನಂದದಲ್ಲಿ ಇವರು ಭಾಗಿಯಾಗಲಿ.
ಇವರ ವಿಯೋಗದಿಂದ ದುಃಖದಲ್ಲಿರುವಂಥ ಇವರ ಮನೆಯವರನ್ನು ಬಂಧು ಮಿತ್ರರನ್ನು ಸಂತೈಸಿರಿ. ಅವರ ದುಃಖವನ್ನು ಶಮನಪಡಿಸಿರಿ. ಮೃತ ಹೊಂದಿ ನಿಮ್ಮ ಸನ್ನಿಧಿಯಲ್ಲಿರುವ ನಮ್ಮ ಎಲ್ಲ ಸಹೋದರ ಸಹೋದರಿಯರ ಪ್ರಾರ್ಥನೆಗಳನ್ನು, ಇವರ ಕಣ್ಣೀರನ್ನು ಒರೆಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸಮಸ್ತ ಭಕ್ತಾದಿಗಳ ಸೃಷ್ಟಿಕರ್ತರು ರಕ್ಷಕರು ಆಗಿರುವ ದೇವರೇ, ಮೃತರಾದ ಭಕ್ತರಿಗಾಗಿ ನಾವು ಮಾಡುವ ಪ್ರಾರ್ಥನೆಗಳನ್ನು ಅಂಗೀಕರಿಸಿರಿ. ಅವರು ದೈನ್ಯದಿಂದ ಯಾಚಿಸುವ ಕ್ಷಮೆಯನ್ನು ದಯಪಾಲಿಸಿರಿ. ಯುಗಾಂತರಕ್ಕೆ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. तुझी खुशी हाँ तुझा हातान धूळ माती जाय की ते तुका करतो आता तुझ्या हातात वोपसून देता विशेव अज्ञाताच्या सस्नाक सुख भोगून घरान तुझ्या तुझी खुशी जाऊं तुझी खुशी तुझ्या हातान धूळ माती जाय की ते तू